ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ಶುಭವೂ ಕೃಪೆಯೂ ಸಮಾಧಾನ ಆಶೀರ್ವಾದವೂ ಉಂಟಾಗಲಿ. ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ಹೇಗಿದ್ದೀರಾ? ಕರ್ತನ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ಮತ್ತೊಂದು ದಿನ ದೇವರ ವಾಕ್ಯಗಳನ್ನು ಆಲಿಸುವುದು, ದೇವರ ನಾಮದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಡೆಯುವುದು ಆಶೀರ್ವಾದಕರವಾದದ್ದು. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಒಂದೇ ಒಂದು ವಿಚಾರ ನಿಮ್ಮ ಬಳಿಯಲ್ಲಿ ನಾನು ಕೇಳುತ್ತೇನೆ. ಯಾವ ಎದುರು ನೋಡುವಿಕೆ ಇಲ್ಲದೆ, ಯಾವ ಲಾಭವನ್ನು ನೋಡದೆ, ಯಾವ ಆಶೀರ್ವಾದವನ್ನು ನೋಡದೆ ನೀವು ಇಲ್ಲಿಗೆ ಬಂದಿದ್ದೀರಾ? ದೇವರ ವಾಕ್ಯವನ್ನು ಕೇಳುವುದಕ್ಕಾಗಲಿ, ಆಲಯಕ್ಕೆ ಹೋಗುವುದಕ್ಕಾಗಲಿ, ಯೇಸುವನ್ನು ನಂಬುವುದಕ್ಕಾಗಲಿ ಏನಾದರೂ ಕಾರಣ ಇದೆಯಾ? ಇಲ್ಲ ಸುಮ್ಮನೆ ನೀವು ದೇವರನ್ನ ನಂಬ್ತಾ ಇದ್ದೀರಾ? ನನ್ನ ಉದ್ದೇಶ, ಏನೂ ಲಾಭ ಇಲ್ಲದೆ ದೇವರ ಹತ್ರ ಬಂದಿದ್ದೀರಾ? ಏನು ಲಾಭವನ್ನು ಎದುರು ನೋಡದೆ ನೀವು ಕರ್ತನ ಹತ್ರ ಬಂದಿದ್ದೀರಾ? ಒಂದು ಹುಡುಗ ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಾನೆ, ದೇವರೇ, ನೀನು ನನಗೆ ಒಂದು ಸೈಕಲನ್ನು ಕೊಟ್ಟರೆ ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ, ಇಲ್ಲದೆ ಹೋದರೆ ನಾನು ನಿನ್ನನ್ನು ಪ್ರೀತಿಸೋದಿಲ್ಲ. ಅದೇ ರೀತಿಯಲ್ಲಿ ಆ ಹುಡುಗ ಹೇಳ್ತಾನೆ, ದೇವರೇ, ನೀನು ಕೊಟ್ಟರೆ ನಾನು ನಿನಗೆ ಮತ್ತೆ ಪ್ರಾರ್ಥಿಸ್ತೇನೆ, ನೀನು ಕೊಟ್ಟಿಲ್ಲ ಅಂದರೆ ಮತ್ತೆ ನಾನು ಪ್ರಾರ್ಥನೆ ಮಾಡೋದಿಲ್ಲ. ಕೆಲವು ಸಂದರ್ಭದಲ್ಲಿ ನಮ್ಮ ವಿಶ್ವಾಸ ಇದೇ ರೀತಿಯಲ್ಲಿ ಇರುತ್ತದೆ. ನೀನು ಕೊಟ್ಟರೆ ನಾನು ಇನ್ನೂ ಬೆಳೀತೀನಿ, ನೀನು ಕೊಟ್ಟರೆ ನಾನು ನಿನ್ನ ಮಗನಾಗಿ ಮಗಳಾಗಿರುತ್ತೇನೆ, ನೀನು ಆಶೀರ್ವದಿಸಿದರೆ ನಾನು ಇನ್ನೂ ಬೆಳೀತೀನಿ. ಒಂದು ವೇಳೆ ನೀನು ಆಶೀರ್ವದಿಸದೆ ಹೋದರೆ, ನೀನು ನನಗೆ ಕೊಡದೆ ಹೋದರೆ ನಾನು ಖಂಡಿತ ನಿನ್ನನ್ನು ಹಿಂಬಾಲಿಸುವುದಿಲ್ಲ, ಬಿಟ್ಟು ಬಿಡುತ್ತೇನೆ. ಕೆಲವು ಸಾರಿ ನಮಗಿಂತ ಹೆಚ್ಚಾಗಿ ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಪರಿಸ್ಥಿತಿಗಳಿಗೋಸ್ಕರ ಇಂಥವರನ್ನು ಬಿಡಿಸಿದರೆ ನಾನು ನಿನ್ನಲ್ಲಿ ಬಲವಾಗಿರುತ್ತೇನೆ ದೇವರೇ, ನೀನು ಬಿಡಿಸಿಲ್ವಾ, ನನಗೆ ತುಂಬ ನೋವಾಗುತ್ತೆ, ನಾನು ಬಿಟ್ಟುಬಿಡ್ತೀನಿ, ಇಂಥವ್ರಿಗೆ ಯಾಕೆ ಹೀಗಾಯಿತು, ನಾನು ಬಿಟ್ಬಿಡ್ತೀನಿ ಅಂತ ಹೇಳಿ ದೇವರ ಹತ್ರ ನಾವು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ನನ್ನ ಪ್ರಿಯ ದೇವಜನವೇ, ಇವತ್ತು ದೇವರ ವಾಕ್ಯ ನಿಮಗೂ ನನಗೂ ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ನಿಮ್ಮ ನಂಬಿಕೆ ಯಾಕೆ ಕರ್ತನ ಮೇಲೆ ಇದೆ, ದೇವರನ್ನ ಯಾಕೆ ನೀವು ನಂಬ್ತಾ ಇದ್ದೀರಾ ಅನ್ನೋದರ ಕುರಿತಾಗಿ ನಾವು ಮುಂದಕ್ಕೆ ಹೋಗೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಬನ್ನಿರಿ. ಯೋಬನ ಗ್ರಂಥ ಅದರ 1ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ, ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ, ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲ. ಅರ್ಥ ಆಗ್ತಾ ಇದೆಯಾ? ಸೈತಾನನು ದೇವರ ಹತ್ರ ಇಲ್ಲವೇ ಅಲ್ಲಿ ಹೇಳುತ್ತಿರುವಂಥ ಮಾತು, ಸೈತಾನನು ಯೋಬನು ಲಾಭ ಇಲ್ದಿರ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನಾ? ಇಲ್ಲ. ಯಾಕೆ ಯೋಬನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೆ ಅಂದರೆ, ಅವನ ಮನೆಯ ಸುತ್ತಲೂ ನೀನು ಬೆಂಕಿ ಬೇಲಿ ಹಾಕಿದ್ದೀಯಾ, ಅನೇಕ ವಿಧವಾದಂಥ ಆಸ್ತಿಗಳನ್ನು ನೀನು ಕೊಟ್ಟಿದ್ದೀಯಾ, ಮಕ್ಕಳನ್ನು ಕೊಟ್ಟಿದ್ದೀಯಾ. ಇಷ್ಟು ಚೆನ್ನಾಗಿರುವ ಕುಟುಂಬದಲ್ಲಿ ಯೋಬನು ನಿನ್ನನ್ನು ಸ್ತೋತ್ರ ಮಾಡದೆ, ನಿನ್ನಲ್ಲಿ ನಂಬಿಕೆ ಇಡದೆ ಇನ್ನೇನು ಮಾಡ್ತಾನೆ ಅಂತ ಸೈತಾನನು ಪ್ರಶ್ನೆ ಮಾಡ್ತಾನೆ. ಒಂದು ವಿಧವಾಗಿ ಕ್ರೈಸ್ತ ವಿಶ್ವಾಸಿಯ ಜೀವಿತ ಇದೇನೆ. ದೇವರು ಎಲ್ಲವನ್ನು ಕೊಡುತ್ತಾ ಆಶೀರ್ವಾದ ಮಾಡುತ್ತಾ ಇರುವುದಾದರೆ ನಾವು ಯಾವಾಗಲೂ ಎದ್ದು ಸ್ತೋತ್ರ ಮಾಡುತ್ತಾ, ಆತನನ್ನು ಆರಾಧಿಸುತ್ತಾ, ಆತನನ್ನು ಕೊಂಡಾಡುತ್ತಾ ಇರುತ್ತೇವೆ. ಒಂದು ವೇಳೆ ನಮ್ಮ ಜೀವಿತದ ಎಲ್ಲ ನೆಗೆಟಿವೇ, ನಕಾರಾತ್ಮಕಗಳೇ, ನಷ್ಟಗಳೇ, ನೋವುಗಳೇ, ಬೇಸರಿಕೆಗಳೇ ಸಂಭವಿಸಿದೆ ಅಂತ ನೀವು ತಿಳಿದುಕೊಳ್ಳ್ರಿ. ಆಗ ಏನಾಗುತ್ತದೆ? ನಮಗೇನಾಗುತ್ತಂದರೆ, ಅಯ್ಯೋ ಏನಪ್ಪ ಇದು ಅನಿಸುತ್ತದೆ. ಸೈತಾನನು ಸರಿಯಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಇವತ್ತು ಸೈತಾನನು ಜನರ ಮೂಲಕವಾಗಿ ಇದೇ ಪ್ರಶ್ನೆಗಳನ್ನು ಹಾಕುತ್ತಾ ಇದ್ದಾನೆ. ಇವರು ಯಾಕೆ ಚರ್ಚ್ಗೆ ಹೋಗ್ತಾ ಇದ್ದಾರೆ, ಇವರು ಯಾಕೆ ಬೈಬಲ್ ಎತ್ಕೊಳ್ತಾ ಇದ್ದಾರೆ, ಇವರು ಯಾಕೆ ಸೇವೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇವರು ಯಾಕೆ ಈ ರೀತಿಯಾಗಿದ್ದಾರೆ? ಯಾಕೆಂದರೆ ನಾನು ಕಾಣಿಕೆ, ಕೆಲವರು ಹೇಳ್ತಾರಲ್ಲ, ಬಿತ್ತಿದರೆ ಏನು, ನೀವು 100 ರೂಪಾಯಿ ಬಿತ್ತಿದರೆ ನಿಮಗೆ ದೇವರು 1000 ರೂಪಾಯಿ ಫಲ ಕೊಡ್ತಾನೆ ಅಂತ ಕೆಲವರು ಏನು ಮಾಡ್ತಾರೆ, ಹೇಳ್ತಾರೆ. ಅದೆಲ್ಲ ಬಿತ್ತಿದರೆ, ನೀವು ಕಾಣಿಕೆ ರೂಪವಾಗಿ ದಶಮ ಭಾಗವಾಗಿ ಬಿತ್ತಿದರೇನೇ, ನೀವು ಆಲೋಚನೆ ಮಾಡಿ, ಬರೀ ಬಿತ್ತಿದರೆ ಮಾತ್ರನೇ ದೇವರು ಆಶೀರ್ವದಿಸ್ತಾರಾ? ಇಲ್ಲವೇ ನಾವೇನು ಆಶೀರ್ವದಿಸಿದರಲ್ಲಿ ನಾವು ದೇವರಿಗೆ ಕೊಡ್ತೇವೆ, ಅದು ಬೇರೆ. ಆದರೆ ಉದ್ದೇಶ ಏನು? ದೇವರ ಆಶೀರ್ವಾದ ಮಾಡಿದ್ರೇ ನಾನು ಕೊಡ್ತೇನೆ. ಹಾಗಾದರೆ ಆಶೀರ್ವಾದ ಮಾಡದೇ ಇದ್ದರೆ ನಾವು ಕೊಡ್ತೇವಾ?
ಕೊಡಲ್ಲ. ದೇವರು ನನಗೆ ಕೊಟ್ಟೇ ಇಲ್ವಲ್ಲ, ನಾನೇನು ಮಾಡಲಿ? ಏನು ಸಾಲ ಮಾಡಿಕೊಡ್ಲಾ? ನಾನು ಬೇರೆಯವ್ರ ಹತ್ರ ತೆಗೆದುಕೊಳ್ಳಾ? ನಾನು ಲೋನ್ ಮಾಡಲಾ? ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಸೈತಾನನ ಪ್ರಶ್ನೆ ಆಗಿದೆ ಅಂದರೆ, ಕೆಲವು ಸಂದರ್ಭಗಳಲ್ಲಿ ನಿಮಗೂ ನನಗೂ ನಿನ್ನ ಮನೆಯಲ್ಲೇ ಆ ಥರ ಇದೆ, ನಿನ್ನ ಮಕ್ಕಳೇ ಈ ಥರ ಇದ್ದಾರೆ, ನಿನ್ನ ಜೀವಿತನೇ ಈ ಥರ ಇದೆ, ಮತ್ತು ನಿನಗೆಂಗೆ ಅಂತ ಕೇಳ್ತದೆ. ನೀನು ನಿಜವಾಗಿಯೂ ಯಾವ ರೀತಿಯಾದಂಥ ನಂಬಿಕೆಯನ್ನು ನಾವಿಟ್ಟಿದ್ದೇವೆ? ಕೇವಲ ಮಕ್ಕಳ ಜೀವಿತ ಸರಿಯಾಗೋದಕ್ಕೋಸ್ಕರ, ಮನೆ ಸರಿಯಾಗೋದಕ್ಕೋಸ್ಕರ, ಲೌಕಿಕವಾದ ಆಶೀರ್ವಾದಗಳು ಬರುವುದಕ್ಕೋಸ್ಕರ, ಯಾವ ಕೇಡು, ತೊಂದರೆ, ಅನಾರೋಗ್ಯ, ಅಪಘಾತಗಳು, ಅನಾಹುತಗಳು ನಮಗೆ ನಡೆಯಬಾರದೆನ್ನುವಂಥ ಉದ್ದೇಶಕ್ಕಾಗಿ ನಾವು ದೇವರನ್ನ ನಂಬ್ತಾ ಇದ್ದೀವಾ? ಯಾವ ಉದ್ದೇಶಕ್ಕಾಗಿ ನಂಬ್ತಾ ಇದ್ದೇವೆ? ನೀವು ಹೇಳಿ, ಯಾವುದಕ್ಕೆ? ನೀವು ದೇವರನ್ನ ನಿಜವಾಗಿಯೂ ರಕ್ಷಣೆಗೋಸ್ಕರ, ಪಾಪ ಪರಿಹಾರಕ್ಕೋಸ್ಕರ, ನಿತ್ಯ ಜೀವಕ್ಕೋಸ್ಕರ, ಪರಲೋಕ ರಾಜ್ಯದ ಬಾಧ್ಯತೆಗೋಸ್ಕರ ನೀವು ನಂಬ್ತಾ ಇದ್ದೀರಾ? ಇಲ್ಲ, ಸಣ್ಣ ಪುಟ್ಟ ದೇವರ ಅದ್ಭುತ ಮಾಡಿದಾಗ ಆಲಯದಲ್ಲಿ ಸ್ತೋತ್ರ, ಹಾಲೆಲೂಯ, ಆಮೇನ್ ಎಂದು ಹೇಳಿ ದೇವರನ್ನ ಸ್ತುತಿಸುವುದು, ಇಲ್ಲ ಅಂದರೆ ಮುಖ ಬಾಡಿಸಿಕೊಂಡು ಅಯ್ಯೋ ದೇವರೇ ಅನ್ನುವುದು ಯಾವ ರೀತಿಯಾದಂಥ ನಂಬಿಕೆ ಇಲ್ಲವೇ ದೇವರ ಮೇಲಿನ ಆತುಕೊಳ್ಳುವಿಕೆ ನಿಮಗಿದೆ ಅಂತ ನೀವು ಹೇಳಬೇಕು. ಈಗ ಉದಾಹರಣೆಗೆ ಮುಂದಕ್ಕೆ ಹೋಗೋಣ. ಈ ವಾಕ್ಯದಲ್ಲಿ ಹೇಳ್ತಾ ಇದೆ, ಯೋಬನು ನಂಬಿದ್ದಾನೆ ಅಂದರೆ ಸುಮ್ಮನೆ ನಂಬ್ತಾ ಇದ್ದಾನೇನೋ? ಯೋಬನ ಜೀವಿತದಲ್ಲಿ ನೀನು ಎಲ್ಲ ಅದ್ಭುತಗಳನ್ನೇ ಮಾಡ್ತಾ ಇದೀಯಾ, ಅವನಿಗೆ ಬೇಕಾಗಿರೋದನ್ನೆಲ್ಲ ನೀನು ಕೊಡ್ತಾ ಇದೀಯಾ, ಅದಕ್ಕಾಗಿ ಏನು ಮಾಡ್ತಾ ಇದೀಯಾ? ಅವನನ್ನು ಆಶೀರ್ವಾದ ಮಾಡಿದೀಯಾ ಅಂತ ಹೇಳ್ತದೆ. ನೋಡಿ, ಒಂದು ವಿಚಾರ ಇಲ್ಲಿ ನಮಗೆ ಅರ್ಥ ಆಗೋದೇನೆಂದರೆ, ಈ ಸಂದರ್ಭದಲ್ಲಿ ದೇವರು ಸೈತಾನನ ಹತ್ರ ಒಂದು ಯೋಬನ ಕುರಿತಾಗಿ ಸಾಕ್ಷಿ ಹೇಳ್ತಾ ಇದ್ದಾನೆ. ಅದು ಬಹಳ ಮುಖ್ಯವಾದಂಥ ಕಾರ್ಯ. ಏನಂತ? ಸೈತಾನನು ಬಂದಾಗ, ನನ್ನ ಭಕ್ತನಾದ ಯೋಬನನ್ನು ನೀನು ಕಂಡಿಯಾ? ಈ ವಿಷಯವನ್ನು ಯಾರೂ ಹೇಳ್ತಾ ಇಲ್ಲ, ಮನುಷ್ಯರು ಹೇಳ್ತಾ ಇಲ್ಲ, ಬದಲಾಗಿ ದೇವರೇ ಸೈತಾನ್ ಹತ್ರ ಹೇಳ್ತಾನೆ, ನನ್ನ ಭಕ್ತನಾದಂಥ ಯೋಬನನ್ನು ನೀನು ನೋಡಿದೆಯಾ ಅಂತ ಹೇಳ್ತಾ ಇದೆ. ನಾನೊಂದು ಸಾರಿ ನಿಮಗೆ ಹೇಳಿದ್ದೆ, ನಿಮ್ಮ ಕುರಿತು ನನ್ನ ಕುರಿತು ದೇವರು ಇದೇ ರೀತಿಯಾದ ಸಾಕ್ಷಿ ಹೇಳ್ತಾರಾ? ಪಾಸ್ಟ್ರು ಹೇಳ್ಬೋದು, ಯಾಕೆಂದರೆ ಪಾಸ್ಟ್ರಿಗೆ ನೀವು ಸಪೋರ್ಟ್ ಆಗಿದ್ದೀರಾ, ಕಾಣಿಕೆ ಕೊಡ್ತೀರಾ, ದಶಂಭಾಗ ಕೊಡ್ತೀರಾ, ಚೆನ್ನಾಗಿ ಮಾತಾಡ್ತೀರಾ, ಅದಕ್ಕೆ ನಿಮಗೆ ಇವರು ಒಳ್ಳೆಯ ವಿಶ್ವಾಸಿ ಗೊತ್ತಾ, ನಮ್ಮ ಸಭೆ ನಡೆಯೋದೇ ಇವರಿಂದನೇ ಗೊತ್ತಾ, ನಮ್ಮ ಸೇವೆ ನಡೆಯೋದು ಇವರಿಂದಲೇ ಗೊತ್ತಾ, ಈ ರೀತಿಯಾಗಿ ಹೇಳ್ತಾರೆ. ಪವಿತ್ರಾತ್ಮನ ಗ್ರಿಪ್ಪಿಲ್ಲದೆ ಹೋದ್ರೂ ಮನುಷ್ಯರನ್ನು ಎತ್ತಿ ತೋರಿಸುವುದು. ನಾವು ಮಾಡಿದರೆ ಸೇವೆಗೆ ದೇವರು ನೋಡ್ತಾನೆ, ಪ್ರತಿಫಲ ಬೇಕಾಗಿರೋದು ದೇವರ ಕಡೆಯಿಂದ ತಾನೇ, ಮನುಷ್ಯರ ಮುಂದೆ ಅಲ್ಲಲ್ಲ ನಾವು ಉಗಿಳಿಸ್ಕೊಳ್ಬೇಕಾಗಿರೋದು. ಈಗ ನೋಡಿ, ಈ ರೀತಿಯಾಗಿ ದೇವರು ಸಾಕ್ಷಿ ಕೊಟ್ಟಾಗ ದೇವರು ಸೈತಾನನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. ನಮ್ಮ ಕುರಿತು ಯಾರಾದರೂ ಸಾಕ್ಷಿ ಹೇಳಿದರೆ ಬೇರೆಯವ್ರು ಏನು ಮಾಡ್ತಾರೆ? ಕಂಪ್ಲೇಂಟ್ ಕೊಡ್ತಾರೆ. ಫಸ್ಟ್ ನಿಮಗೆ ಅಷ್ಟೇ ಗೊತ್ತಿರೋದು, ಆದರೆ ನನಗೆ ಗೊತ್ತು ಅವ್ರು ಯಾರು ಅಂತ, ಅವ್ರ ವಿಷಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ನಿಮಗೆ ಗೊತ್ತಿಲ್ಲ ಅಂತೇಳಿ ನಮ್ಮ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಯಾರನ್ನಾದರೂ ನಮ್ಮ ಮುಂದೆ ಹೊಗಳಿದ್ರೆ ಸೈತಾನ್ ನಮ್ಮ ಹೃದಯದಲ್ಲಿ ಏನೋ ಒಂದು ಕೊಟ್ಬಿಡ್ತಾನೆ, ಅವರು ಕೆಟ್ಟದ್ದನ್ನು ನಾವು ಹೇಳಿ ಅವ್ರನ್ನ ಕಡಿಮೆ ಮಾಡಿ ನಮ್ಮನ್ನು ಮೇಲೆ ಕೆತ್ತಬೇಕು ಅಂತ. ನಮ್ಮ ಕುರಿತು ಕೆಲವರು ಹಾಗೇನೆ, ಯಾರಾದರೂ ನಮ್ಮ ಬಗ್ಗೆ ಒಳ್ಳೇದು ಹೇಳ್ತಾ ಇದ್ದರೆ ನಮ್ಮನ್ನು ತುಳಿಲಿಕ್ಕಾಗಿ ಕೆಲವು ಗುಂಪಿರ್ತಾರಲ್ಲ, ಅವರು ಪಾಸ್ಟ್ರೇ ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಇರಿ ಪಾಸ್ಟ್ರೇ, ಅವ್ರು ಹೇಳೋದು ಬೇರೆ, ಅಸಲಿ ವಿಷಯ ಇದು ಪಾಸ್ಟ್ರೇ, ಅವ್ರು ಹಂಗಿರೋದಕ್ಕೆ ಹಿಂಗೆ ಪಾಸ್ಟ್ರೇ ಅಂದರೆ. ನೋಡಿ, ದೇವರು ಸಾಕ್ಷಿ ಕೊಡ್ತಾ ಇದ್ದಾರೆ, ಸೈತಾನನು ಅಕ್ಯೂಸೇಷನ್ ಮಾಡ್ತಾ ಇದ್ದಾನೆ. ಅಂದರೆ ಈ ಯೋಬನ ಮೇಲೆ ಏನು ಮಾಡ್ತಾ ಇದ್ದಾನೆ? ತಪ್ಪು ನಿಂದನೆಗಳನ್ನು ಹೊರಿಸ್ತಾ ಇದ್ದಾನೆ. ನೀನು ಅವನಿಗೆ ಆಸ್ತಿ ಕೊಟ್ಟಿದ್ದೀಯಾ, ನೀನು ಅವರಿಗೆ ಬೆಂಕಿ ಬೇಲಿಯನ್ನು ಹಾಕಿದ್ದೀಯಾ, ನೀನು ಎಲ್ಲ ಅವನಿಗೆ ಕೊಟ್ಟಿರುವುದರಿಂದ ಅವನೇನು ಮಾಡ್ತಾ ಇದ್ದಾನೆ? ನಿನ್ನನ್ನು ಮುಖಸ್ತುತಿ ಮಾಡ್ತಾ ಇದ್ದಾನೆ, ಅವನ ನಿಜವಾದ ದೇವರ ಆರಾಧನೆಯನ್ನು ಮಾಡ್ತಾ ಇಲ್ಲ ಅಂತೇಳಿ. ಆದರೆ ನಾವು ಗಮನಿಸ್ತೇವೆ, ಈಗ ದೇವರು ಆಯ್ತಪ್ಪ ನಿನ್ನ ಮಾತಿನ ಮೇಲೇ ಬರ್ತೀನಿ, ಅವನಿಗೇನು ಮಾಡೋಣ ಅಂತ ನೋಡಿ ಹೇಳು. ಹೇಳಿದಾಗ ಸೈತಾನು, ನೋಡು ಒಂದು ಸಾರಿ ಇದನ್ನೆಲ್ಲ ನೀನು ತೆಗೆದುಬಿಟ್ಟು ನೋಡು, ಈಗ ನಾನು ಪೂರ್ತಿ ನಿಧಾನಕ್ಕೆ ಹೋಗಲ್ಲ, ಈಗ ನೋಡೋಣ, ಎಲ್ಲ ಹೋಯಿತು, ಆಸ್ತಿ ಹೋಯಿತು, ಐಶ್ವರ್ಯ ಹೋಯಿತು, ಮಕ್ಕಳು ಹೋಯಿತು, ಎಲ್ಲ ಹೋಯಿತು. ಇಂಥ ಸಂದರ್ಭದಲ್ಲಿ ಈಗ ಸೈತಾನನು ಅಂದ್ಕೊಳ್ತಾ ಇರ್ತಾನೆ, ಯೋಬನಿಗೆ ಎಲ್ಲ ಹೊರಟೋಯ್ತು, ಈಗ ನೋಡು ಯೋಬನು ದೇವರನ್ನ ತೆಗಳ್ತಾನೆ ಅಂದುಕೊಂಡಿದ್ದ. ಆದರೆ ಯೋಬನ ಗ್ರಂಥ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ.
ದೇವರಿಗೆ ಸ್ತೋತ್ರ. ಕೊಟ್ಟರು ಕೊಡದಿದ್ದರೂ ಕರ್ತನೇ ನನ್ನ ದೇವರು ಅನ್ನುವಂಥ ಭರವಸೆ ನಿಮಗಿದೆಯಾ? ಆರೋಗ್ಯವಿಲ್ಲವೆಂದು, ಆಶೀರ್ವಾದವಿಲ್ಲವೆಂದು, ಹಣ ಸಿಗಲಿಲ್ಲವೆಂದು, ತಲಾಂತಗಳು ಬರಲಿಲ್ಲವೆಂದು ದೇವರನ್ನು ಬಿಟ್ಟು ಹೋಗಲಿಕ್ಕೆ, ಇಲ್ಲವೇ ಅದ್ಭುತಗಳು ನಡೆಯಲಿಲ್ಲವೆಂದು ಕೆಲವರ ಜೀವಿತ ಹಾಳಾಯಿತು, ಆದರೂ ದೇವರು ಸುಮ್ಮನೆ ಇದ್ದಾರಲ್ವಾ ನೋಡಿಕೊಂಡು. ನನ್ನ ಮಕ್ಕಳಿಗೆ ಈ ಥರ ಆಗ್ತಾ ಇದ್ದರೆ ದೇವರು ಸುಮ್ಮನೆ ಇದ್ದಾರಲ್ಲ, ಮತ್ತು ನಾನು ಯಾಕೆ ದೇವರನ್ನು ಪ್ರಾರ್ಥಿಸಬೇಕು? ನನ್ನ ಮನೆ ಹಾಳಾಗ್ತಾ ಇದೆಯಲ್ವ, ಮತ್ತು ದೇವರು ಸುಮ್ಮನೆ ಇದ್ದಾರಲ್ವಾ? ದೇವರ ಮೇಲೆ ನಾವು ಹಾಕ್ಬಿಡ್ತೀವಿ, ದೇವರು ಸುಮ್ಮನೆ ನೋಡ್ತಾ ಇದ್ದಾರೆ, ದೇವರೇನು ಅದ್ಭುತ ಮಾಡಲಿಲ್ಲ, ದೇವರೇನು ಒಳ್ಳೆಯದು ಮಾಡಲಿಲ್ಲ, ದೇವರು ನಮ್ಮ ಜೀವಿತದಲ್ಲಿ ಆಶ್ಚರ್ಯಗಳನ್ನು ಮಾಡಲಿಲ್ಲ, ದೇವರು ಏನೂ ಮಾಡಲಿಲ್ಲ, ಅದಕ್ಕೆ ನನಗೆ ಬಹಳ ದುಃಖ ಆಗ್ತಾ ಇದೆ. ಅದಕ್ಕೆ ಈಗ ನಾನು ಉಪವಾಸ ಮಾಡೋದು ಬಿಟ್ಟಿದ್ದೀನಿ, ಪ್ರಾರ್ಥನೆ ಮಾಡೋದು ಬಿಟ್ಟಿದ್ದೀನಿ, ಆಲಯಕ್ಕೆ ಹೋಗೋದು ಬಿಟ್ಟಿದ್ದೀನಿ, ಮತ್ತೆ ಏನಾದರೂ ಆಗಲಿ ನಾನಂತ ಹಿಂದಕ್ಕೆ ಹೋಗಿಬಿಟ್ಟಿದ್ದೀನಿ ಅಂತ ಏನಾದರೂ ಕೆಲವರು ಹೋಗ್ಬಿಟ್ಟಿದ್ರೆ, ದೇವರು ವಾಕ್ಯ ಹೇಳುತ್ತದೆ ಯೋಬನು ಹಾಗೆ ನಡ್ಕೊಳ್ಳಲಿಲ್ಲ. ಯೋಬನೇನು ಮಾಡ್ತಾನೆ ಗೊತ್ತಾ? ಯೆಹೋವನೇ ಕೊಟ್ಟಿದ್ದು ಆತನೇ, ತಗೊಳ್ಳೋದು ಆತನೇ, ಮಧ್ಯದಲ್ಲಿ ನಾನು ಯಾರಪ್ಪ? ಮಧ್ಯದಲ್ಲಿ ನಾನು ಯಾರು? ದೇವರನ್ನ ದೂಷಿಸಲಿಕ್ಕೆ, ದೇವರನ್ನ ತಪ್ಪು ಕಂಡುಹಿಡಿಯಲಿಕ್ಕೆ, ದೇವರ ಮೇಲೆ ಹಾಕೋದಕ್ಕೆ ನಾನು ಯಾರು? ಹೌದಲ್ವಾ ಸಹೋದರಿ ಸಹೋದರರೇ? ಭೂಮಿಯು ಅದರಲ್ಲಿರುವ ಸಮಸ್ತವೂ ಆತನದೇ. ಆತನಿಗೆ ಯಾರಿಗೆ ಬೇಕು ಕೊಡ್ತಾನೆ. ನಿನಗೆ ಇದರಲ್ಲಿ ಏನು ಚಿಂತೆ? ಕೆಲವು ಸಾರಿ ನಮಗೆ ಅಸೂಯೆ, ಅವ್ರಿಗೆ ದೇವರು ಕೊಟ್ಟರು, ಇವ್ರಿಗೆ ದೇವರು ಕೊಟ್ಟರು, ನನಗೆ ಕೊಡಲಿಲ್ಲ ಅನ್ನುವಂಥ ಅಸೂಯೆ. ಅದು ಸೈತಾನ್ನಿಂದ ಬರುವಂಥದ್ದು, ದೇವರಿಂದ ಬರೋದಲ್ಲ. ಹೊಟ್ಟೆ ಕಿಚ್ಚು, ಜಗಳ ಮಾಡೋದು, ಅವ್ರ ಮೇಲೆ ಚಾಡಿ ಹೇಳೋದು, ಇದೆಲ್ಲವೂ ದೇವರಿಂದ ಬಂದದ್ದಲ್ಲ, ಸೈತಾನನಿಂದ ಬಂದದ್ದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೋಬನ ಮೇಲೆ ಕಂಪ್ಲೇಂಟ್ ಬಂತು, ಯೋಬನ ದೇವರೇನು ಮಾಡ್ದ? ಸರಿ ಅಂತ ತೆಗೆದುಬಿಟ್ಟ. ಆದರೂ ಯೋಬನೀಗ ದೇವರನ್ನ ದೂಷಿಸಲಿಲ್ಲ. ಗಮನಿಸರಲ್ಲಿ ಮುಖ್ಯವಾದ ಗಮನ ಮಾಡಿದ್ರೆ, ಯೋಬನು ದೇವರನ್ನ ದೂಷಿಸಲಿಲ್ಲ. ದೇವರನ್ನ ಯೋಬನು ತಪ್ಪು ಕಂಡುಹಿಡಿಯಲಿಲ್ಲ. ಅಬ್ರಹಾಮನನ್ನ ದೇವರು, ಅಬ್ರಹಾಮ ನೀನು ಪ್ರೀತಿಸುವಂಥ ನಿನ್ನ ಒಬ್ಬನೇ ಮಗನನ್ನು ನನಗೆ ಯಜ್ಞವಾಗಿ ಸಮರ್ಪಿಸಬೇಕಪ್ಪ ಅಂತ ಕೇಳಿದಾಗ, ಏನು ದೇವರೇ ನೀನು ಇಂಥವನು ಅಲ್ವಾ? ನೋಡಿ, ನಮಗೆ ನೋವಾದಾಗ, ನಮಗೆ ಕಷ್ಟವಾದಾಗ ನಾವು ಪ್ರಶ್ನೆ ಮಾಡಲ್ಲ. ನಮ್ಮ ಮಕ್ಕಳಿಗೆ, ನಮ್ಮ ಮನೆಯವರಿಗೆ ಏನಾದರೂ ಆದಾಗ ನಾವು ಪ್ರಶ್ನೆ ಕೇಳ್ತೀವಿ. ಸರಿ, ನಾನು ಹೇಳಿದ್ದು ನನಗೆ ಗೊತ್ತಿಲ್ಲ, ನನಗೆ ಅನಿಸ್ತಾ ಇದೆ, ನನಗೇನಾದರೂ ಪರವಾಗಿಲ್ಲ, ನನ್ನ ಮಕ್ಕಳಿಗೇನಾಗಬಾರ್ದು ದೇವರೇ, ನನ್ನ ಮನೆಗೇನಾಗಬಾರ್ದು, ನಾನು ಸಹಿಸ್ಕೊಳ್ತೇನೆ, ಆದರೆ ನನ್ನ ಮನೆಗೆ ಆಗಲ್ಲ ದೇವರೇ. ಇವತ್ತು ಅದೇ ರೀತಿಯಲ್ಲಿ ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯ ಹೇಳುತ್ತಾ ಇದೆ ಏನೆಂದರೆ, ನಾವು ಈ ರೀತಿಯಾಗಿ ಒಂದು ವೇಳೆ ತೊಂದರೆಗೆ ಒಳಪಟ್ಟಾಗ, ನಮಗೆ ತೊಂದರೆಯಾದಾಗ ನಾವು ಸಹಿಸಿಕೊಳ್ಳಕ್ಕಾಗಲ್ಲ. ನಾವು ದೇವರ ಮೇಲೆ ಏನು ಮಾಡ್ತೀವಿ? ದೇವರೇ ಏನಪ್ಪ ಈಗ ಮಾಡಿಬಿಟ್ಟೆ, ಯಾಕಪ್ಪ ಈಗ ಮಾಡಿಬಿಟ್ಟೆ ಅಂತ ಹೇಳಿ ನಾವು ದೇವರನ್ನ ದೂಷಿಸಲಿಕ್ಕೆ ನೋಡ್ತಾ ಇರ್ತೇವೆ. ನನ್ನ ಪ್ರೀತಿಯ ದೇವಜನವೇ, ಇವತ್ತು ದೇವರನ್ನು ಯೋಬನು ದೂಷಿಸಲಿಲ್ಲ, ಅಬ್ರಹಾಮನು ದೇವರನ್ನು ದೂಷಿಸಲಿಲ್ಲ. ಕೊಡು ಅಂತ ಹೇಳಿದಾಗ, ಓ ನಿಶ್ಚಿಂತೆಯಿಂದ, ಎಸ್ ಲಾರ್ಡ್, ನೀನು ಕೇಳಿದ್ರೆ ನಾನು ಕೊಡದೇ ಇರೋದಾ? ನಾನು ಕೊಡ್ತೀನಪ್ಪ ಅಂತ ಹೇಳಿದರು. ಅದಕ್ಕೆ ಅವರು ನೀತಿವಂತರು, ನಂಬಿಕೆಯಲ್ಲಿ ಉನ್ನತರು ಆದರು. ಇವತ್ತು ಕೊಟ್ಟಾಗ ಕರ್ತನಿಗೆ ಸ್ತೋತ್ರ ಮಾಡಿ, ಕಿತ್ತುಕೊಂಡಾಗ ದೇವರನ್ನ ತೆಗಳುವಂಥ ಮನಸ್ಸೇನಾದರೂ ನಮ್ಮಲ್ಲಿದ್ದರೆ ಮಾರ್ಪಡಿಸಿಕೊಳ್ಳೋಣ ದೇವಜನರೇ. ನಾವು ಮಾರ್ಪಡಿಸಿಕೊಳ್ಳೋಣ. ಸ್ತೋತ್ರ ಮಾಡುವುದು ಕೇವಲ ಕೊಟ್ಟಾಗ ಮಾತ್ರ ಅಲ್ಲ, ಎಲ್ಲ ಸಂದರ್ಭದಲ್ಲಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತಾ ಇರಬೇಕು. ಆತನ ವರಗಳಿಗೆ ನಾವು ಸ್ತೋತ್ರ ಮಾಡುವುದು, ಆತನ ಶಿಕ್ಷೆಗೆ ತಾತ್ಸಾರ ಮಾಡುವುದು ನಾವು ಮಾಡಬಾರ್ದು. ದೇವರೇ, ನೀನು ನನ್ನನ್ನು ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಅಡವಿಯಲ್ಲಾದರೂ ಇಡು, ಇಲ್ಲ ಪಟ್ಟಣದಲ್ಲಾದರೂ ಇಡು, ದೇಶದಲ್ಲಿಡು, ವಿದೇಶದಲ್ಲಿಡು, ಕೆಲಸ ಕೊಡು, ಕೆಲಸ ಕಿತ್ಕೋ, ನನಗೆ ಒಳ್ಳೆ ಮನೆ ಕೊಡು, ಕೊಡದೆ ಹೋಗು, ಒಳ್ಳೆ ಆರೋಗ್ಯ ಕೊಡು, ಕೊಡದೆ ಹೋಗು, ಈಗೋ ನಾನು ನಿನ್ನನ್ನೇ ನಂಬಿದ್ದೇನೆ ಅಂತ ಯೋಬನಂತೆ ನಂಬುವಾಗ ಮಾತ್ರವೇ ಆಶೀರ್ವಾದ ಸಿಗುತ್ತದೆ. ದೇವರು ಕನಿಕರಿಸ್ತಾನೆ. ಯಾರನ್ನೂ ದೇವರು ಬಾಧೆಪಡಿಸಿ ನೋಡಿಕೊಂಡು ಖುಷಿ ಪಡುವಂಥ ಸ್ವಭಾವವುಳ್ಳವನಲ್ಲ ದೇವರು. ಆದರೆ ಈ ರೀತಿ ಪರೀಕ್ಷೆ ಬಂದಾಗ, ಹಲ್ಲೆಲೂಯಾ, ಅದಕ್ಕೆ ಕೀರ್ತನೆಗಳ ಗ್ರಂಥದಲ್ಲಿ 73:25 ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ಯಾರು ಅವಶ್ಯ, ಇಹಲೋಕದಲ್ಲಿ ನೀನಿಲ್ಲದೆ ನನಗಿನ್ಯಾರು ಬೇಕು, ಇನ್ಯಾರು ಬಯಸುವುದಿಲ್ಲ. ತನು ಮನಗಳು ಕ್ಷಯಿಸಿದರೂ ನನ್ನ ಆತ್ಮಕ್ಕೆ
ಶರಣನೂ ನನ್ನ ಶಾಶ್ವತವಾದ ಪಾಲು ದೇವರೇ. ಚೆನ್ನಾಗಿ ಗಮನಿಸಿದೆವು ಮಕ್ಕಳೇ, ಚೆನ್ನಾಗಿ ಗಮನಿಸಿ ವಾಕ್ಯವನ್ನು. ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ಯಾರು ಅವಶ್ಯ, ಇಹಲೋಕದಲ್ಲಿ ನೀನಲ್ಲದೆ ಇನ್ಯಾರನ್ನೂ ಬಯಸುವುದಿಲ್ಲ. ಇದು ಪ್ರಾರಂಭದಲ್ಲಿ ಚೆನ್ನಾಗಿದ್ದಾಗ ಹೇಳೋದು ಸುಲಭ, ಆದರೆ ಏನೂ ಇಲ್ಲದೆ ಇದ್ದಾಗ ಯೋಬನ ರೀತಿಯಲ್ಲಿ ಕಿತ್ತುಕೊಳ್ಳಲ್ಪಟ್ಟಾಗ, ಅಪ್ಪ ಪರಲೋಕದಲ್ಲಾಗಲಿ ಭೂಲೋಕದಲ್ಲಾಗಲಿ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರ ಗತಿ ಇದ್ದಾರೆ? ನನಗೆ ಯಾರ ಗತಿ ಇದ್ದಾರೆ? ಯೇಸು ಸ್ವಾಮಿಯ ಶಿಷ್ಯರು ಯೇಸು ಸ್ವಾಮಿಯನ್ನು ಕುರಿತು ಇದೇ ಮಾತು ಹೇಳಿದರು, ಅಯ್ಯ ನಿಮ್ಮನ್ನು ಬಿಟ್ಟು ನಾವು ಯಾರ ಬಳಿಗೆ ಹೋಗೋಣ? ನೀವಲ್ಲದೆ ಮತ್ತೆ ನಮಗೆ ಯಾರಿದ್ದಾರೆ? ನಿಮ್ಮಲ್ಲಿ ನಿತ್ಯ ಜೀವದ ಮಾತುಗಳಿದ್ದಾವೆ. ಯೇಸು ಸ್ವಾಮಿ ಹೇಳಿದ ಹಾಗೆ ನನ್ನನ್ನು ಬಿಟ್ಟು ನೀವೇನೂ ಮಾಡಲಾರಿರಿ. ನನ್ನ ಪ್ರೀತಿಯ ದೇವಜನರೇ, ಇವತ್ತು ಕರ್ತನನ್ನು ನಾವು ಬಿಟ್ಟು ಏನೂ ಮಾಡಲಾರೆವು. ನಿಜ, ಕರ್ತನು ಒಳ್ಳೆಯವನು. ಆತನು ಖಂಡಿತ ನಿಮ್ಮನ್ನು ನನ್ನನ್ನು ಕನಿಕರಿಸದೆ ಬಿಡುವುದಿಲ್ಲ, ಆಶೀರ್ವದಿಸದೆ ಬಿಡುವುದಿಲ್ಲ. ಆದರೆ ಈ ಮನಸ್ತತ್ವ ಇದೆಯಾ? ನೀನಲ್ಲದೆ ನನಗೆ ಬೇರೆ ಯಾರಿದ್ದಾರಪ್ಪ? ಇಲ್ಲಿಗೆ ಬಂದು ನೋಡಿದನು, ಸಿಕ್ಕಲಿಲ್ಲ, ಅಲ್ಲಿಗೆ ಓಡಿ ಹೋಗುತ್ತೇನೆ, ಅಲ್ಲಿ ಸಿಕ್ಕಲಿಲ್ಲ, ಇನ್ನೊಂದು ಹತ್ತಿರ ಓಡಿ ಹೋಗುತ್ತೇನೆ ಅನ್ನಬೇಡ್ರಿ ಸಹೋದರಿ. ನೀವು ಯೇಸುವಲ್ಲಿ ಬಂದಿದ್ದೀರ. ಸಾವೋ ನೋವೋ, ಒಳ್ಳೆಯದೋ ಕೆಟ್ಟದ್ದೋ, ಬದುಕಿಸ್ತಾನೋ ಸಾಯಿಸ್ತಾನೋ, ಆರೋಗ್ಯ ಕೊಡ್ತಾನೋ ಆರೋಗ್ಯ ಕಿತ್ಕೊಳ್ತಾನೋ ಅಂತ ಇದ್ದರೆ ನಿಮ್ಮನ್ನು ಶಿಕ್ಷಿಸೋ ದೇವರಾತನಲ್ಲ, ನಿಮ್ಮನ್ನು ಬಾಧಿಸೋ ದೇವರಾತನಲ್ಲ, ನಿಮ್ಮನ್ನು ಪ್ರೀತಿಸೋ ದೇವರಾತನು, ನಿಮಗೆ ಒದಗಿಸುವ ದೇವರಾತನು. ಯೋಬನಿಗೆ 2ರಷ್ಟು ಆಶೀರ್ವಾದ ಕೊಟ್ಟಾತನು, ಮರೆಯಬೇಡ್ರಿ. ಓ, ಯೋಬನಿಗೆ 2ರಷ್ಟು ಆಶೀರ್ವಾದ ಕೊಟ್ಟಿದ್ದಾನೆ, ಆದ್ದರಿಂದ ನನಗೂ ಬರುತ್ತೆ ಅಂತಲ್ಲ. ನಿಮಗೆ ಬರುವ ಸಂಕಟಗಳನ್ನು ಸಹಿಸಲಿಕ್ಕೆ ಆಗದೇ ಇರ್ತು ಹೋಗಬಹುದು. ಎಲ್ಲ ಕಿತ್ಕೊಂಡು ನೋಡಬೇಕು. ಸಭೆಯಲ್ಲಿ ನಿಮ್ಮನ್ನು ಬೈದು ನೋಡಬೇಕು. ಯಾರಾದರೂ ಒಂದು ಮಾತು ಬೈದರೆ, ನಾನು ನೋಯಿಸಿದರೆ, ನನ್ನನ್ನು ಇವ್ರು ನೋಯಿಸ್ಬಿಟ್ರು, ಬೈದುಬಿಟ್ರು, ಅದಕ್ಕೆ ನಾನು ಚರ್ಚ್ ಬಿಟ್ಟು ಹೋಗ್ಬಿಡ್ತೀನಿ, ಆ ಪಾಸ್ಟೇ ಬೇಡ ನನಗೆ, ಸೇವೆನೇ ಬೇಡ ನನಗೆ, ಇದು ಬೇಡ ಅದು ಬೇಡ, ಯಾಕೆಂದರೆ ಅವ್ರು ನನ್ನ ಅವಮಾನಪಡಿಸ್ಬಿಟ್ರು, ನನ್ನನ್ನು ಸಂಕಟಪಡಿಸ್ಬಿಟ್ರು ಅಂತ ಅಂದುಕೊಳ್ಳುತ್ತಾರೆ. ಬೇಡ ಸಹೋದರಿ ಸಹೋದರರೇ, ಏನೇ ನಡೆದರೂ ದೇವರನ್ನ ಬಿಟ್ಟು ಹೋಗ್ಬಿಡ್ರಿ. ನನ್ನ ಉದ್ದೇಶ, ನೀವು ಸಭೆ ಬಿಟ್ಟು ಹೋಗ್ರಿ ಬೇಕಾದರೆ. ಇದೇನು ಪಾಸ್ಟ್ ಈ ಮಾತು ಹೇಳ್ತಾ ಇದ್ದಾರೆ? ಎಸ್, ನಾನು ಹೇಳೋದು ಸತ್ಯ. ನನ್ನ ಸಭೆ ಆಗಲಿ, ನನ್ನ ಸಭೆಗೆ ನೀವು ಬಿಟ್ಟು ಹೋಗ್ಬೇಕಾದ್ರೆ ಬಿಟ್ಟು ಹೋಗ್ರಿ, ಆದರೆ ಪ್ಲೀಸ್ ದೇವರನ್ನ ಬಿಟ್ಟು ಹೋಗ್ಬೇಡ್ರಿ. ನಮ್ಮ ಚಾನಲ್ನ ನೀವು ವಾಕ್ಯ ಕೇಳದೆ ಹೋದರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಪಾಸ್ಟರ್ ಕೆಲವರು ಹೇಳ್ತಾರೆ ನನಗೆ, ಪಾಸ್ಟರ್ ನಾನು ದೇವ್ರ ವಾಕ್ಯ ನೋಡೋದೇ ಬಿಟ್ಬಿಟ್ಟಿದ್ದೀನಿ. ಕೆಲವು ಸಾಕ್ಷಿಗಳು ಹೇಳ್ತಾರೆ, ಪಾಸ್ಟರ್ ನಾನು ನೋಡೋದೇ ಬಿಟ್ಬಿಟ್ಟಿದ್ದೆ, ಯಾಕೆಂದರೆ ನನಗೆ ಹರ್ಟ್ ಆಯಿತು, ಯಾಕೆಂದರೆ ನನ್ನ ಮನೆಯಲ್ಲಿ ಒಂದು ಸಾವು, ನನ್ನ ಮನೆಯಲ್ಲಿ ಒಂದು ನೋವು, ನನಗೆ ಅನಾರೋಗ್ಯ, ನನ್ನ ಜೀವಿತದಲ್ಲಿ ಕಷ್ಟ ಸಂಕಟ ಬಂತು, ಮತ್ತು ಇನ್ಯಾಕೆ ನಾನು ದೇವರನ್ನು ನಂಬಬೇಕು? ಅದಕ್ಕೆ ನಾನು ಬಿಟ್ಬಿಟ್ಟಿದ್ದೆ. ಈಗ ನಾನು ಹೇಳ್ತೀನಿ, ಸಂತೋಷ ಸಿಸ್ಟರ್, ಸಂತೋಷ ಬ್ರದರ್, ತಪ್ಪೇ ಇಲ್ಲ, ನಿಮಗೆ ನೋವಾಗಿದೆ. ಆದರೆ ನಿಮ್ಮ ಪ್ರಶ್ನೆಗೆ ಉತ್ತರ ದೇವರ ಹತ್ರ ಮಾತ್ರನೇ ಸಿಕ್ಕುತ್ತೆ. ಮನುಷ್ಯರಾದಂಥ ನಮ್ಮ ಬಳಿಯಲ್ಲಿ ಸಿಕ್ಕೋದಿಲ್ಲ. ನಿಮಗೆ ದೇವರ ಹತ್ರ ಮಾತ್ರನೇ ಸಾಂತ್ವನ ಇಲ್ಲ, ದೇವರ ಹತ್ರ ಇಲ್ಲ. ಹಂಗೆ ಹೇಳಬೇಡಿ. ಕೆಲವು ಸಾರಿ ನನ್ನ ಪ್ರಿಯ ದೇವಜನ, ದೇವರ ವಾಕ್ಯ ಹೇಳ್ತಾ ಇರೋದು, ತನು ಮನಗಳು ಕ್ಷಯಿಸಿದರು. ನಾನೊಂದು ಸಾರಿ ಈ ವಾಕ್ಯವನ್ನು ಕೂಡ ಹೇಳಿದ್ದೇನೆ. ತನು ಮನಗಳು ಕ್ಷಯಿಸಿದರು. ಏನಪ್ಪ? ತನು ಅಂದರೆ ಶರೀರ, ಮನು ಅಂದರೆ ಮನಸ್ಸು. ನಮ್ಮ ಶರೀರ ಪ್ರಾಣಗಳು ಒಂದು ವೇಳೆ ನಮಗೆ ತೊಂದರೆ ಆದರೂ ಕೂಡ ನಾವೇನಾಗಬಾರ್ದು? ನಾವು ದೇವರನ್ನು ಬಿಟ್ಟು ಕೊಡಬಾರದು. ನಾವು ದೇವರನ್ನು ಬಿಟ್ಟು ಕೊಡಬಾರದು. ಹಾಲೆಲೂಯ. ನೋಡಿ, ಇಲ್ಲಿ ಹೇಳ್ತಾರೆ, ತನು ಮನಗಳು ಕ್ಷಯಿಸಿದರೂ ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ. ನನ್ನ ಶಾಶ್ವತವಾದ ಪಾಲು ದೇವರೇ ಅಂತ ಹೇಳ್ತಾ ಇದ್ದಾರೆ. ಹಾಲೆಲೂಯ. ಕರ್ತನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ವಾಕ್ಯವನ್ನು ಆಲಿಸಿದ ನನ್ನ ಪ್ರೀತಿಯ ದೇವಜನರೇ, ಅದಕ್ಕೆ ಒಂದು ವಾಕ್ಯ, ಸೂಪರ್ ಆಗಿರುವ ವಾಕ್ಯ, ಹಬಕ್ಕೂಕನ ಗ್ರಂಥ 3ನೇ ಅಧ್ಯಾಯ 17, 18, 19ರಲ್ಲಿ, ಆಹಾ, ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷೆ ಲತೆಗಳು ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರೂ, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ,
ಮಂದೆಯು ಕೊಟ್ಟಿಗಳೊಳಗೆ ಇಲ್ಲದಿದ್ದರೂ ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಕರ್ತನಾದ ಯೆಹೋವನೇ ನನ್ನ ಬಲ. ನಂಬಿಕೆ ಎಂಬುದು ನಿಮ್ಮ ಸಂಪತ್ತಿಗಿಂತಲೂ, ಅನಾರೋಗ್ಯಕ್ಕಿಂತಲೂ, ಕಷ್ಟಕ್ಕಿಂತಲೂ, ನೋವಿಗಿಂತಲೂ, ಸಮಸ್ಯೆಗಿಂತಲೂ ಬಲವಾಗಿರಬೇಕು. ಆಗ ನಿಮ್ಮ ಜೀವಿತಗಳನ್ನು ದೇವರು ಅನುಗ್ರಹಿಸುತ್ತಾನೆ. ಆಮೇನ್. ಆದರೆ ನಾವೇನು ಮಾಡಿಬಿಡ್ತೀವಿ, ತೂಕ ಹಾಕಿ ದೇವರು ಇದು ಕೊಟ್ಟರೆ, ಇದು ಮಾಡಿದರೆ, ಹೀಗೆ ನಡೆದರೆ, ಹೀಗೆ ಸಂಭವಿಸಿದರೆ ಹೀಗೆ ಮಾಡ್ತೇನೆ ಅಂತ ಹೇಳಿ ನಾವೇನು ಮಾಡಿಬಿಡ್ತೇವೆ, ನಮ್ಮನ್ನು ನಾವು ತೂಕ ಮಾಡಿಕೊಂಡು ಲೆಕ್ಕ ಹಾಕ್ಕೊಂಡು ದೇವರ ಉನ್ನತಿಗೆ ತಂದರೆ ದೇವರ ಹತ್ರ ಹೋಗೋದು, ಇಲ್ಲ ಅಂದರೆ ಬಿಟ್ಟು ಬಿಡೋದು. ಈ ರೀತಿ ಮಾಡಬಾರ್ದು. ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ, ಕರ್ತನ ಮಾತು ನಿಮಗೂ ನನಗೂ ಸ್ಪಷ್ಟವಾಗಿ ಬರುತ್ತಾ ಇದೆ. ಏನು ಅಂಜೂರವು ಚಿಗರದಿದ್ದರೂ, ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರದ ಉತ್ಪತ್ತಿಯು ಶೂನ್ಯವಾದರೂ, ಹೊಲಗದ್ದೆಗಳ ಆಹಾರವು ಕೊಡದೆ ಹೋದರೂ, ಹಟ್ಟಿಯೊಳಗಿಂದ ಹಿಂಡು ನಾಶವಾದರೂ, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರೂ ಕೊಟ್ಟಿಗೆಗಳೊಳಗೆ ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು. ದಿಢೀರ್ನೆ ನೋಡುವಾಗ ಯೋಬನ ಕೊಟ್ಟಿಗೆಗಳು ಖಾಲಿ, ಹೊಲಗದ್ದೆಗಳು ಖಾಲಿ, ಮನೆ ಬಿದ್ದೋಯ್ತು, ಮಕ್ಕಳಿಲ್ಲದೆ ಹೋದರು, ಎಲ್ಲ ಇಲ್ಲದೆ ಹೋಯಿತು. ಈಗ ಸಂಭವಿಸಿದಾಗಲೂ ಕೂಡ ಯೋಬನು ಕರ್ತನಲ್ಲಿ ಉಲ್ಲಾಸಿಸಿದನು, ದೇವರಲ್ಲಿ ಆನಂದಿಸಿದನು. ಕರ್ತನಾದ ದೇವರೇ, ಆತನೇ ನನ್ನ ಬಲ, ಆತನೇ ನನಗೆ ಕೊಟ್ಟನು, ಆತನೇ ನನಗೆ ತೆಗೆದುಕೊಂಡು ಹೋದನು ಅಂತ ಹೇಳಿದನು. ಇವತ್ತು ನನ್ನ ನಂಬಿಕೆ ಬಲ ಅದೇ ರೀತಿಯಲ್ಲಿ ಇದೆಯಾ ಎಂಬುದನ್ನು ನಾವು ನೋಡಬೇಕು. ಹಲ್ಲೆಲೂಯಾ. ಒಂದು ಮಾತನ್ನು ಯೋಬನು ತನ್ನ ಅನುಭವದ ಮೂಲಕವಾಗಿ ತಾನು ಪರೀಕ್ಷಿಸಲ್ಪಟ್ಟ ಮೇಲೆ ತನ್ನ ನಂಬಿಕೆಯ ಮಾತನ್ನು ಯೋಬನು 23ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳುತ್ತಾನೆ. ಆತನಾದರೋ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ಚೊಕ್ಕ ಬಂಗಾರವಾಗಿ ನಾನು ಕಾಣಿಸುವೆನು. ಹಲ್ಲೆಲೂಯಾ. ನನ್ನ ಪ್ರಿಯ ದೇವಜನು, ಆದ್ದರಿಂದ ನಮ್ಮ ಉದ್ದೇಶ ಹೇಗಿದೆ? ದೇವರು ನಮ್ಮನ್ನು ನೋವು ಪಡಿಸಬೇಕೆಂದು, ಬಾಧೆ ಪಡಿಸಬೇಕು, ಹಿಂಸೆ ಪಡಿಸಬೇಕು ಅಂತ ಎಲ್ಲ ಈ ರೀತಿ ಕಾರ್ಯ ಮಾಡೋದಿಲ್ಲ. ಪರೀಕ್ಷಿಸಿದರೆ ನಿಮ್ಮ ನಂಬಿಕೆ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕೆ. ಕೆಲವು ಸಾರಿ ಟೆಸ್ಟಿಂಗ್ ಮಾಡುವಾಗ ಟೆಸ್ಟಿಂಗಲ್ಲಿ ಅದು ಉಳಿತದ, ಅದರ ಒರಿಜಿನಾಲಿಟಿ ಇದೆಯಾ ಇಲ್ವಾ ಅಂತ ನನ್ನನ್ನು ದೇವರು ಪರೀಕ್ಷಿಸುವಾಗ ನಾವು ದೃಢವಾಗಿ ನಿಂತುಕೊಳ್ಳುವವರು ಆಗಿರಬೇಕು. ಕರ್ತನು ತಾನೇ ಈ ದಿನ ಸ್ವಲ್ಪ ಬೇಗ ವಾಕ್ಯವನ್ನು ಮುಗಿಸ್ತಾ ಇದ್ದೇನೆ. ದೇವರು ನಿಮ್ಮೊಟ್ಟಿಗೆ ಇರಲಿ. ನಿಮ್ಮ ಪರೀಕ್ಷೆ, ನಿಮ್ಮ ಮೇಲೆ ಬರುವಂಥ ಸಂಕಟ, ವೇದನೆಗಳು ಯೇಸುವಿನ ನಾಮದಲ್ಲಿ ದೃಢಪಡಿಸಲ್ಪಟ್ಟು ನಿಮ್ಮ ನಂಬಿಕೆ ಸ್ಥಿರವಾಗಿರಲಿ, ಯೋಬನಂತೆ ಅನುಗ್ರಹಿಸಲ್ಪಡಲಿ ಎಂದು ಪ್ರಾರ್ಥಿಸೋಣ. ಪರಮ ತಂದೆಯಾದ ದೇವರೇ, ನಿನ್ನ ಉನ್ನತವಾದ ಪರಿಶುದ್ಧವಾದ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಯಾವ ರೀತಿಯಾಗಿಯಪ್ಪ, ಏನೇ ಸಂಭವಿಸಿದರು, ಏನೇ ನಷ್ಟ ಆದರೂ, ಏನೇ ನೋವಾದರೂ ನಾನಂತೂ ನಿನ್ನನ್ನು ಬಿಡುವುದಿಲ್ಲ ದೇವರೇ. ಏನೇ ಸಂಭವಿಸಲಿ ಅಪ್ಪ, ನಾನು ನಿನ್ನನ್ನು ಬಿಟ್ಟು ಹಿಂತಿರುಗೇನು. ನೋ ಟರ್ನಿಂಗ್ ಬ್ಯಾಕ್. ಎಂಥ ಹಿಂಸೆಗಳು, ನೋವುಗಳು, ಕಷ್ಟಗಳು ಬಂದರೂ ನೋ ಟರ್ನಿಂಗ್ ಬ್ಯಾಕ್, ಹಿಂತಿರುಗಿ ನೋಡುವುದಿಲ್ಲ. ಯಾಕೆಂದ್ರಪ್ಪ, ನೇಗಿಲಿನ ಮೇಲೆ ಕೈ ಹಾಕಿದವನು ಹಿಂತಿರುಗಿ ನೋಡಿದರೆ ಅವನು ನನಗೆ ಯೋಗ್ಯನಲ್ಲ ಅಂತ ನಿನ್ನ ವಾಕ್ಯ ಹೇಳಿದ ಹಾಗೆ, ಕಿತ್ತುಕೊಳ್ಳಲ್ಪಟ್ಟಾಗ ನೋವುಪಟ್ಟು ಕೊಡಲ್ಪಟ್ಟಾಗ ಸಂತೋಷ ಪಡುವಂಥ ಯಾರಾದರೂ ನಾವು ಇದ್ದರೆ ದಯಮಾಡಿ ನಮ್ಮ ಜೀವಿತಗಳನ್ನು ಅನುಗ್ರಹಿಸಿರಿ, ರೂಪಾಂತರ ಪಡಿಸಿರಿ, ಮಾರ್ಪಡಿಸಿರಿ, ಅನುಗ್ರಹಿಸಿರಿ ಎಂದು ಬೇಡುತ್ತಾ ಇದ್ದೇವೆ. ಸ್ತೋತ್ರ. ಯೋಬನ ಅಷ್ಟೊಂದು ಹಿಂಸೆಗಳು, ವೇದನೆಗಳು ಪಟ್ಟಾಗಲು, ಕರ್ತನೇ ಅಷ್ಟೊಂದು ಸಂಕಟಗಳು ಪಟ್ಟಾಗಲು ಕರ್ತನೇ ಕರ್ತನ ನಂಬಿಕೆಯನ್ನು ಬಿಟ್ಟು ಹೋಗಲಿಲ್ಲ ಯೇಸಪ್ಪ. ಅದೇ ರೀತಿಯಲ್ಲಿ ನಾವು ಕೂಡ ನಂಬಿಗಸ್ತರಾಗಿರುವಂತೆ ನಮಗೆ ಸಹಾಯ ಮಾಡಿರಿ ಅಪ್ಪ. ನಿನ್ನ ಕೃಪೆಯು ನಮ್ಮನ್ನು ಕಾಯಲಿ. ವಾಕ್ಯವನ್ನು ಇದುವರೆಗೂ ನೋಡಿದ ಇವರ ಜೀವಿತದಲ್ಲಿ ಯೋಬನ ಹಾಗೆ ಪರೀಕ್ಷೆಗಳು ಬಂದು ಸೈತಾನನು ನಮ್ಮ ಪರೀಕ್ಷೆಗಳನ್ನು ಟೆಸ್ಟ್ ಮಾಡಿದಾಗ ನಾವು ಚೊಕ್ಕ ಬಂಗಾರದಂತೆ ಆಮೆನ್ ಸ್ತೋತ್ರ, ನಮ್ಮ ನಂಬಿಕೆಯನ್ನು ತೋರ್ಪಡಿಸಿಕೊಳ್ಳುವಂಥ ಕೃಪೆಯನ್ನು ಕೊಟ್ಟಿದ್ದೀರಾ, ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ವಾಕ್ಯವನ್ನು ಧ್ಯಾನ ಮಾಡಿ ಅಪ್ಪ, ಯೋಬನಂತೆ ಅಬ್ರಹಾಮನಂತೆ ನನ್ನ ನಂಬಿಕೆಯನ್ನು ಸ್ಥಿರಪಡಿಸು, ನಿನ್ನ ಮಗನಾಗಿರುವುದಕ್ಕೆ ನನಗೆ ಸಹಾಯ ಮಾಡು ಎಂದು ಯಾರು ಬೇಡಿ ನಿನ್ನ ಪಾದ ಸನ್ನಿಧಿಗೆ ಸಮರ್ಪಿಸಿದ್ದಾರೋ ಇವರನ್ನು ಆಶೀರ್ವದಿಸಿರಿ. ಈ ದಿನವೂ ಇವರ ಸಂಗಡ ಇರ್ರಿ, ಕುಟುಂಬದ ಸಂಗಡ ಇರ್ರಿ, ಅನುಗ್ರಹಿಸಿರಿ. ಪರಲೋಕದ ಸುವರಗಳಿಂದ ಸುರಿಯ ಮಾಡಿ ಕೃಪೆಗಳಿಂದ ತುಂಬಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ.
ಎಲ್ಲ ಮಹಿಮೆ ನಿನಗೆ. ಸೇರಿ ಬಂದು ವಾಕ್ಯವನ್ನು ಇದುವರೆಗೂ ಆಲಿಸಿದ ಇವರ ಜೀವಿತದಲ್ಲಿ ವಾಕ್ಯಾನುಸಾರವಾದಂಥ ಆಶೀರ್ವಾದಗಳನ್ನು ಅನುಗ್ರಹಿಸಿ ಕೊಡಬೇಕೆಂಬುದಾಗಿ ನಮ್ಮ ಕರ್ತನು ರಕ್ಷಕನು ಸಜೀವನೂ ಜೀವಸ್ವರೂಪನಾಗಿರುವ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ಈ ದಿನವೂ ವಾಕ್ಯವನ್ನು ಇದುವರೆಗೂ ಕೇಳಿ ಕರ್ತನ ಸಮ್ಮುಖದಲ್ಲಿ ಇದ್ದದಕ್ಕಾಗಿ ನಿಮಗೆ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.